ಹೌದು ಪುರೋಹಿತ್ರೆ, ತಿಥಿ ಕಾರ್ಯದ ಎಲ್ಲ ವ್ಯವಸ್ಥೆಗಳನ್ನು ಸರಿಯಾಗಿ ಮಾಡ್ಕೊಳ್ಳಿ. ಯಾವುದೇ ಲೋಪದೋಷಗಳು ಆಗಬಾರ್ದು. ಎಲ್ಲ ಶಾಸ್ತ್ರಗಳು ಸಾಂಗವಾಗಿ ನಡಿಬೇಕು. ಆಯ್ತಾಯ್ತು, ಸರಿ, ನಮಸ್ಕಾರ. ಮಾಳವಿಕಾ, ಏನದು? ಯಾರ ಹತ್ರ ಮಾತಾಡ್ತಾ ಇದ್ದಿ? ಯಾವ ಕಾರ್ಯದ ಬಗ್ಗೆ ವ್ಯವಸ್ಥೆ ಮಾಡೋದಕ್ಕೆ ಹೇಳ್ತಾ ಇದೆಯಾ? ಅದು ನಮ್ಮ ದಾಕ್ಷಾಯಿಣಿ ಅಕ್ಕಂದು ತಿಥಿ ಕಾರ್ಯ. ಈ ವರ್ಷ ನಾವು ಈ ಕಾರ್ಯನ ಮಾಡಲೇಬೇಕು. ಅದಕ್ಕೆ ಪುರೋಹಿತ್ರಿಗೆ ಫೋನ್ ಮಾಡಿ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನೆಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೆ. ಮಾಳವಿಕಾ, ನಾನು ನಿನಗೆ ಮೊದಲೇ ಹೇಳಿದ್ದೆ ತಾನೆ, ಈ ವಿಷಯದಲ್ಲಿ ನನಗೆ ಆಸಕ್ತಿ ಇಲ್ಲ ಅಂತ. ನನಗಿಷ್ಟ ಇಲ್ಲದೆ ಇದ್ರು ಯಾಕೆ ಇದನ್ನೆಲ್ಲ ಮಾಡಿಸ್ತಾ ಇದೆಯಾ? ಈ ಕೆಲಸ ಮಾಡಿಸೋದಕ್ಕೆ ನಿನಗೆ ಮನ್ಸಾದ್ರೂ ಹೇಗೆ ಬರುತ್ತೆ? ಅದು ಹಾಗಲ್ಲ. ಒಂದು ಸ್ವಲ್ಪ ನನ್ನ ಮಾತು ಕೇಳ್ತೀರಾ? ನಾನೇನು ಸುಮ್ಮನೆ ಹಠ ಮಾಡ್ತಲ್ಲ. ಇವತ್ತು ನಮ್ಮ ಮನೆಗೆ ಪುರೋಹಿತರು ಬಂದಾಗ ನಾನೇ ಈ ವಿಷಯವಾಗಿ ಅವ್ರ ಹತ್ರ ಮಾತಾಡಿದೆ. ಅದಕ್ಕೆ ಅವ್ರು ಏನು ಹೇಳಿದ್ರು ಗೊತ್ತಾ? ದಾಕ್ಷಾಯಿಣಿ ಅಕ್ಕ ಸತ್ತು 25 ವರ್ಷಗಳಾಯಿತು. ಇಷ್ಟು ವರ್ಷ ಆದರೂ ನಾವು ಅವ್ರ ಆತ್ಮಕ್ಕೆ ಮುಕ್ತಿ ಕೊಟ್ಟಿಲ್ವಂತೆ. ಈ ವರ್ಷನೂ ನಾವು ಅವ್ರ ಹೆಸರಲ್ಲಿ ಪೂಜೆ ಮಾಡದೆ ಹೋದರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲ್ವಂತೆ. ಅಷ್ಟೇ ಅಲ್ಲ, ಅತೃಪ್ತ ಆತ್ಮಗಳಿಂದ ಈ ಮನೆಗೂ ತೊಂದರೆ ಆಗತ್ತೆ ಅಂತ ಹೆದರಿಸಿದ್ರು. ಆದರೂ ಮಾಳವಿಕಾ, ಪ್ಲೀಸ್, ನಾ ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ದಾಕ್ಷಾಯಿಣಿ ಅಕ್ಕನ ಆತ್ಮಕ್ಕೂ ಶಾಂತಿ ಸಿಗ್ಬೇಕಲ್ವಾ? ಇಷ್ಟು ವರ್ಷ ಅಂತೂ ನಾವೇನೂ ಮಾಡಲಿಲ್ಲ. ಈ 25ನೇ ವರ್ಷದ ಕಾರ್ಯ ಆದರೂ ನಾವು ಮಾಡಲೇಬೇಕು. ಅದರಿಂದ ದಾಕ್ಷಾಯಿಣಿ ಅಕ್ಕನ ಆತ್ಮಕ್ಕೂ ಶಾಂತಿ ಸಿಗತ್ತೆ, ಆ ದೋಷದಿಂದ ನಮಗೂ ಮುಕ್ತಿ ಸಿಗತ್ತೆ. ಇದನ್ನೆಲ್ಲ ನಾನು ನಮ್ಮನೆಯವ್ರು ಒಳ್ಳೇದಕ್ಕೇನೆ ಮಾಡ್ತಾ ಇರೋದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇಲ್ಲ ಅನ್ಬೇಡಿ. 25 ವರ್ಷ ಅಂದರೆ ಸುಮ್ಮನೆ ಅಲ್ಲ ಅಲ್ವಾ? ಹೌದು. ಸರಿ, ನೀನು ಹೇಳಿದ ಹಾಗೆ ಅದು. ಆಯ್ತು. ಮೂರ್ಖ ಮೂರ್ಖ, ಎಂಥ ಮೂರ್ಖ ಜಗನ್ನಾಥ್ ನೀನು. ಪ್ರೀತಿ, ಆತ್ಮದ ಶಾಂತಿ ಅಂತ ಹೀಗೆಲ್ಲ ಎಮೋಷನಲ್ ಆಗಿ ಒಂದೇ ಒಂದು ಮಾತು ಹೇಳಿದ್ದಕ್ಕೆ ಹೇಗೆ ಒಪ್ಕೊಂಡೆ ನೋಡು. ಈ ತಿಥಿ ಕಾರ್ಯ ಏನಾದರೂ ಮುಗಿದು ಆ ಕಪ್ಪು ದಾರ ನಿನ್ನ ಮೈಗೆ ತಾಕ್ತು ಅಂದರೆ ಆಮೇಲೆ ನೀನು ಪೂರ್ತಿಯಾಗಿ ನನ್ನ ಹಿಡಿತಕ್ಕೆ ಬರ್ತೀಯ, ನನ್ನ ಕೈಗೊಂಬೆ ಆಗ್ತೀಯ. ಆ ಶಂಭುವಿನ ರಕ್ಷಣಾ ಕವಚ ಕೂಡ ನಿನ್ನನ್ನು ಕಾಪಾಡೋದಕ್ಕಾಗೋದಿಲ್ಲ. ಆಮೇಲೆ ನೀನು ಈ ಜನ್ಮದಲ್ಲಿ ಆ ದಾಕ್ಷಾಯಿಣಿ ಹೆಸರು ಎತ್ತಲ್ಲ. ಅಷ್ಟೇ ಅಲ್ಲ, ಈ ಮನೆಯಲ್ಲಿ ಯಾರೂ ಅವಳ ಬಗ್ಗೆ ಮಾತಾಡೋ ಧೈರ್ಯ ಕೂಡ ಮಾಡದ ಹಾಗೆ ನಾನು ಎಲ್ಲರೂ ಬಾಯು ಮುಚ್ಚಿಸ್ತೇನೆ. ಹಲೋ ಮೇಡಮ್. ಹೇಳು. ನಾ ಹೇಳಿದ ಕೆಲಸ ಎಲ್ಲ ಮುಗೀತಾ? ಕೆಲಸ ಸಕ್ಸಸ್ ಮೇಡಮ್. ನೀವು ಕಳಿಸಿದ್ರಲ್ಲ ಫೋಟೋ, ಆ ಹೆಂಗ್ಸೀಗ ನನ್ನ ಹತ್ರ ಅವಳೆ ಮೇಡಮ್. ಎಲ್ಲಿ ಕರ್ಕೊಂಬರ್ಬೇಕು ಹೇಳಿ ಮೇಡಮ್. ರಿಯಲಿ ರಿಯಲಿ ವೆರಿ ಗುಡ್. ತುಂಬ ದೊಡ್ಡ ಕೆಲಸನೇ ಮಾಡಿದ್ಯಾ. ಯಾರಿಗೂ ಗೊತ್ತಾಗದ ಹಾಗೆ ಹಳೆ ಸೀಕ್ರೆಟ್ ಜಾಗಕ್ಕೆ ಕರ್ಕೊಂಡು ಹೋಗು. ನಾನೀಗಲೇ ಹೊರಟು ಬರ್ತೀನಿ. ಹುಷಾರು. ಸರಿ ಮೇಡಮ್. ದಾಕ್ಷಾಯಿಣಿ